ಇನ್ಕಮ್ ರೇಷನ್ ಕಾರ್ಡ್ಗೆ ಇನ್ಕಮ್ ಕೊಡ್ಬೇಕಂತೆ ದೀಪಾ ಅವರು ಹೇಳಿದ್ದಾರೆ. ಇಲ್ಲಾಂದ್ರೆ ಈ ತಿಂಗಳು ರೇಷನ್ ಕೊಡಲ್ಲ ಅಂತ. ಫಸ್ಟ್ ಎಲ್ಲ ಒಬ್ಬರದಿದ್ರೆ ಸಾಕು ಅಂತ ಇದ್ರು. ಈಗ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದನ್ನು ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ನಾವು 3 ಜನ ಇದ್ದೀವಿ. 3 ಜನದ್ದು ಮಾಡ್ಸಕ್ಕೆ 15 ದಿವಸದಿಂದ ಓಡಾಡ್ತಾ ಇದೀನಿ. ಬಂದಿ ಹೋಯ್ತಾ ಇದೀನಿ. ಸರ್ವರ್ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸರ್ವರ್ ಇಲ್ಲ ಅಂತ ನಿನ್ನೆ 7:30 ತನಕ ನಿಂತಿದ್ದೀವಿ. 7:30 ವಾಪಸ್ ಹೋಗಿದ್ದೀವಿ. ನಾವು ಇನ್ಕಮ್ಮೇ ಆಯ್ತಾ ಇಲ್ಲ ಮ್ಯಾಮ್. ಹಾಗಾಗಿ ಬಂದಿದೆ. ನಮ್ಮ ವಿಳಾಸ ಇಲ್ಲಿ ಕ್ರೌಡ್ ಇರೋದು ಮತ್ತೆ 3 ದಿವಸದಿಂದ ಬಂದು ಹೋಗ್ತೀನಿ ಅಂತ ಇದ್ದೀರಾ, ಯಾತಕ್ಕೋಸ್ಕರ? ಮೇನ್ ರೀಸನ್ ಬಂದು ಸರ್ವರ್ ಪ್ರಾಬ್ಲಮ್. ಎಲ್ಲ ಕಡೆ ಗೌರ್ಮೆಂಟ್ ಸರ್ವಿಸ್ ಸರಿಯಾಗಿ ಅವರು ಅಡ್ರೆಸ್ ಮಾಡಿಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂತಂದ್ರೆ ಆಧಾರ್ ಒಟ್ಟಿಗೆ ಬರ್ತಾ ಇಲ್ಲ, KYC ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್ಗಳಾಗ್ತಾ ಇದೆ. ಆಮೇಲೆ 3 ದಿವಸದಿಂದ ಬಂದವರೆಲ್ಲ ಮತ್ತೆ ಬೆಳಗ್ಗೆ ಬರ್ತಾರೆ. ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾರೆ. 10:00ವರೆಗೆ ಆಫೀಸ್ ಓಪನ್ ಆಗುತ್ತೆ. ಆ ಸ್ಟಾಫ್ ಪಾಪ ಸಖತ್ ಸ್ಪಂದಿಸ್ತಿದ್ದಾರೆ. 7 ಗಂಟೆ ತನಕ ಕೆಲಸ ಮಾಡ್ತಾರೆ, ಆದ್ರೂ ವರ್ಕ್ ಆಗ್ತಾ ಇಲ್ಲ. ಇದು ಮೇನ್ ಗವರ್ನಮೆಂಟ್ ಅಪ್ಲಿಕೇಶನ್ ಸರ್ವರ್ ಏನಿದೆ ಅದನ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡಿ ಪ್ರತಿಯೊಬ್ಬರಿಗೂ ಮಾಡಬೇಕು. ಅದ್ರ ಜೊತೆಗೆ ಅವ್ರವ್ರಿಗೇನೆ ಆನ್ಲೈನ್ ಫೆಸಿಲಿಟಿ ಕೊಟ್ಬಿಟ್ರೆ ಅವ್ರು ಅಲ್ಲಲ್ಲೇ ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೊಂಡು ಏನೋ ಮಾಡ್ತಾರೆ. ಫೈನಲಿ ಬಂದ್ಬಿಟ್ಟು ಇಲ್ಲಿ ಸ್ಕ್ರೂಟಿನೈಸ್ ಮಾಡ್ತಾರೆ. ಇದೊಂದು ಇಂಪ್ರೂವ್ಮೆಂಟ್ ಮಾಡ್ಬೋದು. ಎಲ್ಲಿಂದ ಬಂದಿದ್ದೀರಾ? ಪಡವಾರಳ್ಳಿಯಿಂದ. ಏನಕ್ಕೋಸ್ಕರ ಬಂದಿರೋದಿಲ್ಲಿ? ಅದು ರೇಷನ್ ಅಕ್ಕಿ ಕೊಡೋದಕ್ಕೆ ಜಾತಿ ಪ್ರಮಾಣ ಪತ್ರ ಮಾಡಿಸ್ಬೇಕು, ಅದಕ್ಕೆ ಬಂದಿರೋದು. 3 ದಿವಸದಿಂದ ಬಂದು ಹೋಗ್ತಾ ಇದ್ದೀವಿ. ಇದೇ ತರ. ನಿಮಗೆ ಯಾರು ಹೇಳಿದ್ದು ತಂದು ಕೊಡಿ ಅಂತ? ರೇಷನ್ ಅಂಗಡಿಯವರು ಹೇಳಿದ್ರು. ಅದಕ್ಕೋಸ್ಕರ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 3 ದಿವಸದಿಂದ ಬರ್ತಾ ಇರೋದು. 3 ದಿವಸದಿಂದ. ನಿಮ್ಗೆ 3 ದಿವಸದಿಂದ ಆಗಿಲ್ಲ? ಆಗಿಲ್ಲ. ಯಾಕೆ? ಇವತ್ತು 8 ಗಂಟೆಗೆ ಬಂದು ನಿಂತು. ಯಾಕೆ? ಸರ್ವರ್ ಡೌನ್ ಇದೆ ಅಂತ ಅಂತಾರೆ. ಸರಿ. ನಾನು ಹಾರ್ಟ್ ಪೇಷಂಟ್. ಅಲ್ಲೇ 8 ಗಂಟೆಗೆ ಬಂದು ರೇಷನ್ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಬಂದಿದ್ದು. ನಾಳೆ 15 ದಿವಸದಿಂದ ಬಂದಿದ್ದು 7 ಗಂಟೆಗೆ ಬರೋದು. ಕಾರಣ ಮನೆಯಲ್ಲಿ ಸರ್ವರ್ ಇಲ್ಲ. ಆದ್ರೆ 3 ಜನಕ್ಕೆ, 2ರಿಗೆ, 4 ಜನಕ್ಕೆ ಅಷ್ಟೇ ಆಗ್ತಿರೋದು. ಮನೇಲಿ ಎಲ್ಲರೂ ಮಾಡಿಸ್ಬೇಕಂತ? ಮನೇಲಿ ಎಲ್ಲರೂ ಮಾಡಿಸ್ಬೇಕು ಅಂತ ಹೇಳ್ತವ್ರೆ. ಒಬ್ಬರದಾದ್ರೂ ಆಗ್ಲಿ ಅಂತ ನಾವು ಓದಾಡ್ತಾ ಇದೀವಿ. ಹಿಂಗೆ ಕೆಲಸ ಇವಾಗ TC ಕಂಪಲ್ಸರಿ ಅಂತ ಹೇಳಿದಾರಲ್ಲ, ನಿಮ್ಮ ಹತ್ರ TC ಇದೆಯಾ? ಈಗ TC ಇಲ್ಲ. ಮಕ್ಕಳದಿದೆ ಕೊಡ್ತೀವಿ ಅಂದ್ರೆ ಈಗ ನೀವೇ ಗೃಹಿಣಿ ಆದ್ರಿಂದ ನೀವೇ ಕೊಡಿ ಅಂತ ಹೇಳ್ತಾರೆ. ಇವಾಗ ಮತ್ತೆ ಏನ್ ಮಾಡಿದ್ರಿ? ಈಗ ಸೈಬರ್ ಇದರಿಂದ ಬರ್ಸ್ಕೊಂಡಿದೀವಿ. ಇಲ್ಲಿಂದ ಇದು ಲಾಯರ್ ಕಡೆಯಿಂದ ಒಂದು ಅಫಿಡವಿಟ್ ಮಾಡಿಸ್ಕೊಂಡ್ಬಂದು ಇವಾಗ ತಗೊಬಂದಿದ್ದೀವಿ. ಈಗಿನ್ನ ಆಗಿಲ್ಲ ಮೇಡಮ್. ನೋಡಿ ನೋಡಿದೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 15 ದಿನ ಆಯ್ತು. ಕೆಲಸ ಎಲ್ಲ ಬಿಟ್ಟು ಬಂದು ನಿಂತು ಹೋಗ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ಸಮಸ್ಯೆ ಬಗೆಹರಿಬೇಕು ಆದಷ್ಟು. ಹೆಣ್ಮಕ್ಳಿಗೆ ತುಂಬಾ ತೊಂದರೆ. ಎಲ್ಲ ಕೆಲಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.